ಒನ್ ಪಂಚ್ ಮ್ಯಾನ್ ಒಳಗಡೆ ಅತಿ ಹೆಚ್ಚು ಶಕ್ತಿಶಾಲಿಯಾಗಿರುವಂತಹ ತುಂಬ ಪಾತ್ರಗಳನ್ನು ನಾವು ನೋಡ್ತೀವಿ. ಸೈಟಾಮನ್ ಮುಂದೆ ಎಂಥ ರಾಕ್ಷಸ ಬಂದು ನಿಂತರೂ ಕೂಡ ಅವ್ರನ್ನ ಒಂದೇ ಪಂಚಿಂದಾನೇ ಧ್ವಂಸ ಮಾಡಿಬಿಡ್ತಾನೆ. ಇವತ್ತು ನಾವು ಸೈಟಾಮನ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಸೈಟಾಮನ್ ಥರನೇ ತುಂಬ ಶಕ್ತಿ ಇರುವಂತಹ ಬೇರೆ ಪಾತ್ರಗಳು ಕೂಡ ಒನ್ ಪಂಚ್ ಮ್ಯಾನಲ್ಲಿದೆ. ಅಂತಹ ಪಾತ್ರಗಳಲ್ಲಿ ತಾತ್ಸುಮಕಿನೂ ಒಬ್ಳು. ಇವತ್ತು ನಾವು ತಾತ್ಸುಮಕಿ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ತಾತ್ಸುಮಕಿ ಪದದ ಅರ್ಥನೇ ಬಿರುಗಾಳಿ ಅಂತ. ಅವಳ ಗುಣನೇ ಬಿರುಗಾಳಿ ಥರ ಇದೆ. ತಾತ್ಸುಮಕಿ ಇರೋ ಪವರ್ ಬಗ್ಗೆ ನೋಡ್ಬೇಕಂದ್ರೆ ಇವಳಿಗೆ ಸೈಕಿಕ್ ಪವರ್ಸ್ ಇದ್ದಾವೆ. ಸೈಕಿಕ್ ಪವರ್ಸ್ ಅಂದರೆ ಮಾಯಾಶಕ್ತಿ ಅಂತ ಹೇಳ್ಬೋದು. ಇವಳ ಈ ಶಕ್ತಿ ಬಗ್ಗೆ ನಾವೇನಾದರೂ ಹೇಳಬೇಕು ಅಂದರೆ, ಒಂದು ಸರ್ತಿ ಒಂದು ದೊಡ್ಡ ರಾಕ್ಷಸ ಸಿಟಿಯ ಮೇಲೆ ಆಕ್ರಮಣ ಮಾಡಿರುತ್ತೆ. ಆ ರಾಕ್ಷಸನ್ನ ಸಾಯಿಸೋಕೆ ಅಂತ ತಾತ್ಸುಮಕಿ ಹೋಗಿರ್ತಾಳೆ. ಆ ರಾಕ್ಷಸ ತಾತ್ಸುಮಕಿಗೆ ಹೇಳುತ್ತೆ, ನೀನೇನಾದರೂ ನನಗೆ ಸಾಯಿಸೋಕೆ ಬಂದಿದ್ರೆ ಆಕಾಶದಿಂದ ಒಂದು ಧೂಮಕೇತುನೇ ನನ್ನ ಮೇಲೆ ಹಾಕಬೇಕಾಗುತ್ತೆ, ಆವಾಗಲೇ ನಾನು ಸಾಯೋದು ಅಂತ ಆ ರಾಕ್ಷಸ ಹೇಳುತ್ತೆ. ಆವಾಗ ತಾತ್ಸುಮಕಿ ಹೇಳ್ತಾಳೆ, ನೀನು ಹೇಳ್ದಂಗೆ ಆಗಲಿ. ಆಕಾಶದಿಂದ ಒಂದು ಧೂಮಕೇತುನ ಅವಳು ಕರೆಸ್ತಾಳೆ, ರಾಕ್ಷಸನ ಮೇಲೆ ಧೂಮಕೇತುನ ಹಾಕ್ತಾಳೆ. ಇಷ್ಟೊಂದು ಶಕ್ತಿ ತಾತ್ಸುಮಕಿಗಿದೆ. ಒಂದು ಸಾರಿ ಒಂದು ಏಲಿಯನ್ ಸ್ಪೇಸ್ಶಿಪ್ ಭೂಮಿಯ ಮೇಲೆ ಆಕ್ರಮಣ ಮಾಡಿರುತ್ತೆ. ತುಂಬ ಭಯಾನಕವಾದಂತಹ ಮಿಸೈಲ್ಸ್ನ ಭೂಮಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಾಗ ತಾತ್ಸುಮಕಿ ಅವ್ರು ಬಿಟ್ಟಿರೋಂಥ ಮಿಸೈಲ್ಸ್ನ ಗಾಳಿಯಲ್ಲೇ ನಿಲ್ಲಿಸಿ ಅವ್ರ ಮೇಲೇ ಅಟ್ಯಾಕ್ ಮಾಡಿಬಿಡ್ತಾಳೆ. ಅಷ್ಟೊಂದು ಶಕ್ತಿ ತಾತ್ಸುಮಕಿಗಿದೆ. ತಾತ್ಸುಮಕಿ ತುಂಬ ಹೈಟ್ ಇಲ್ಲ, ಇವಳು ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ. ಆದರೆ ಇವಳಿಗೆ ವಯಸ್ಸು 28 ವರ್ಷ. ಅದಕ್ಕೆ ಅವಳಿಗೆ ಬರದೇ ಇರುವಂತಹ ಒಂದೇ ಒಂದು ಪದ ಯಾವುದು ಅಂದರೆ ಚಿಕ್ಕ ಹುಡುಗಿ ಅಂತ ಕರೆಯೋದು. ಅವಳಿಗೆ ಯಾರಾದರೂ ಚಿಕ್ಕ ಹುಡುಗಿ ಅಂತ ಕರೆದ್ಬಿಟ್ರೆ ತುಂಬ ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಅವಳಿಗೆ ಹೈಟ್ ತುಂಬ ಕಡಿಮೆ ಇದೆಯಲ್ಲ. ಇವಳು ಗುಣ ಯಾವ ಥರ ಇದೆ ಅಂತ ಅಂದರೆ, ಇವಳು ತುಂಬ ಕೋಪಿಷ್ಟೆ. ಎಲ್ಲರಿಗಿಂತ ಸ್ಟ್ರಾಂಗ್ ನಾನೇ ಅಂತ ತುಂಬ ಜಂಬ ಇದೆ ಅಂತ ಕಾಣುತ್ತೆ ಅವಳಿಗೆ. ಬೇರೆ ಹೀರೋಗಳಿಗೆ ನೀವು ಎಲ್ಲ ತುಂಬ ವೀಕ್ ಆಗಿದ್ದೀರಾ, ಇಲ್ಲಿಂದ ಹೋಗಿ ನಾನೇ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ನಿಜ ಹೇಳ್ಬೇಕಂದ್ರೆ ಅವಳು ಮನಸ್ಸಿಂದ ತುಂಬ ಒಳ್ಳೆಯವಳು. ತನಗಿಂತ ವೀಕ್ ಆಗಿರುವಂತಹ ಬೇರೆ ಹೀರೋಗಳ ಬಗ್ಗೆ ಅವಳು ಕೇರ್ ತಗೊತಾಳೆ. ಅದಕ್ಕೆ ಅವಳು ಆ ಥರ ಇರೋದು. ಜನ ಎಲ್ಲ ಅವಳಿಗೆ ಟೆರಿಬಲ್ ಟೊರ್ನಾಡೋ ಅಂತ ಕರೀತಾರೆ. ಜಪಾನೀಸ್ ಒಳಗಡೆ ಹೇಳ್ಬೇಕಂದ್ರೆ ಒಸ್ರೋಶಿ ತಾತ್ಸುಮಕಿ ಅಂತ. ತಾತ್ಸುಮಕಿ ಅಂದರೆ ಬಿರುಗಾಳಿ, ಒಸ್ರೋಶಿ ಅಂದರೆ ಭಯಾನಕ ಅಂದಂಗೆ. ಭಯಾನಕ ಬಿರುಗಾಳಿ ಅಂತ ಅರ್ಥ. ಅವಳನ್ನ ನೋಡಿದರೆ ತುಂಬ ಜನಕ್ಕೆ ಭಯ. ಅವಳ ಹತ್ರ ಇರೋ ಕ್ಯಾರೆಕ್ಟರ್ಸ್ ಮತ್ತು ಅವಳ ಹತ್ರ ಇರೋ ಪವರ್ಸ್ ನೋಡಿ ತುಂಬ ಜನಕ್ಕೆ ಭಯ ಬರುತ್ತೆ. ಅದಕ್ಕೆ ಅವಳು ಟೆರಿಬಲ್ ಟೊರ್ನಾಡೋ ಅಂತಾನೆ ಫೇಮಸ್. ಅವಳಿಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ. ಅವಳ ಹೆಸರು ಫುಬುಕಿ ಅಂತ. ನೋಡೋಕೆ ಅವಳೇ ಅಕ್ಕನ ಥರ ಕಾಣಿಸ್ತಾಳೆ, ದೊಡ್ಡವಳ ಥರ. ಆದರೆ ಅವಳು ತಾತ್ಸುಮಕಿ ತಂಗಿ. ಇವಳಿಗೂ ಕೂಡ ತಾತ್ಸುಮಕಿ ಥರನೇ ಸೈಕಿಕ್ ಪವರ್ಸ್ ಇದೆ. ಆದರೆ ತಾತ್ಸುಮಕಿಗೆ ಇರೋ ಪವರ್ ಲೆವೆಲ್ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಇದೆ. ಇನ್ನು ಇವಳು ಹೀರೋ ರ್ಯಾಂಕಿಂಗ್ ಬಗ್ಗೆ ಹೇಳಬೇಕಂದ್ರೆ, ಇವಳು ಕ್ಲಾಸ್ ಎಸ್ ರ್ಯಾಂಕ್ 2 ಒಳಗಡೆ ಬರ್ತಾಳೆ. ಕ್ಲಾಸ್ ಎಸ್ ಅಂದರೆ ಏನು? ಹೀರೋಗಳನ್ನ ಯಾವ ಥರ ಬೇರೆ ಬೇರೆ ಕ್ಲಾಸ್ ಒಳಗಡೆ ಗ್ರೂಪ್ ಮಾಡಿದ್ದಾರೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಅಂದರೆ, ಹೀರೋಗಳ ಒಳಗಡೆ ಕ್ಲಾಸ್ ಎಸ್, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಅಂತ ಬೇರೆ ಬೇರೆ ಗ್ರೂಪ್ ಮಾಡಿದ್ದಾರೆ. ಸ್ವಲ್ಪ ಶಾರ್ಟ್ಕಟ್ ಆಗಿ ಹೇಳ್ಬೇಕಂದ್ರೆ, ಕ್ಲಾಸ್ ಸಿ ಅವರು ತುಂಬ ವೀಕ್ ಆಗಿರುವಂಥ ಹೀರೋಗಳು. ಕ್ಲಾಸ್ ಬಿ ಅವರು ಕ್ಲಾಸ್ ಸಿ ಹೀರೋಗಳಿಗಿಂತ ಜಾಸ್ತಿ ಶಕ್ತಿ ಇರ್ತಾರೆ. ಕ್ಲಾಸ್ ಎ ಒಳಗಡೆ ಇರೋರು ಕ್ಲಾಸ್ ಬಿಗಿಂತ ಜಾಸ್ತಿ ಶಕ್ತಿಶಾಲಿ ಇರ್ತಾರೆ. ಇನ್ನು ಕ್ಲಾಸ್ ಎಸ್ ಅವರು ಕ್ಲಾಸ್ ಎಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿರುವಂಥ ಹೀರೋಗಳು. ಅದಕ್ಕೆ ಕ್ಲಾಸ್ ಎಸ್ ಎ ಲಾಸ್ಟ್, ಅವರೇ ಜಾಸ್ತಿ ಶಕ್ತಿಶಾಲಿಯಾಗಿರುವಂಥ ಹೀರೋಗಳು. ಅದರೊಳಗಡೆ ರ್ಯಾಂಕ್ 2 ತಾತ್ಸುಮಕಿ. ರ್ಯಾಂಕ್ 2 ಅಂದರೆ ಎರಡನೇ ಅತಿ ಹೆಚ್ಚು ಶಕ್ತಿ ಇರುವಂತಹ ಹೀರೋ ಅಂತ ಅರ್ಥ. ಆದರೆ ಇವಳು ತಂಗಿ ಕ್ಲಾಸ್ ಬಿಗೆ ಸೇರಿದಾಳೆ. ಕ್ಲಾಸ್ ಬಿ ರ್ಯಾಂಕ್ 1 ಅಂದರೆ ಕ್ಲಾಸ್ ಸಿಗಿಂತ ಸ್ವಲ್ಪ ಜಾಸ್ತಿ ಶಕ್ತಿ ಅಂತ ಹೇಳ್ಬೋದು. ಆದರೆ ತಾತ್ಸುಮಕಿ ಲೆವೆಲ್ ಅಷ್ಟಲ್ಲ. ಕ್ಲಾಸ್ ಬಿ ಒಳಗಡೆನೆ ಅತಿ ಹೆಚ್ಚು ಶಕ್ತಿ ಇರುವಂತಹ ಹೀರೋ ಫುಬುಕಿ ಮತ್ತು ತಾತ್ಸುಮಕಿ ಇವರಿಬ್ಬರು ಅಕ್ಕ ತಂಗಿ. ಇವರಿಬ್ಬರಿಗೂ ಸೇರಿ ಎಲ್ಲರೂ ಸೈಕಿಕ್ ಸಿಸ್ಟರ್ಸ್ ಅಂತ ಕರೀತಾರೆ. ಅಂದರೆ ಮಾಯಾಶಕ್ತಿಯನ್ನು ಹೊಂದಿರುವಂತಹ ಸಹೋದರಿಯರು ಅಂತ ಹೇಳ್ಬಹುದು. ಇಂಥ ತಾತ್ಸುಮಕಿ ಜೀವನದಲ್ಲಿ ಒಂದು ದುಃಖದ ಕಥೆ ಇದೆ. ನಾನಿವತ್ತು ಆ ಕಥೆ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಇದು 18 ವರ್ಷದ ಹಿಂದಿನ ಕಥೆ. ತಾತ್ಸುಮಕಿ 10 ವರ್ಷದ ಚಿಕ್ಕ ಹುಡುಗಿ ಇದ್ದಾಗ ಅವಳ ಹತ್ರ ಇರೋ ಪವರ್ಸ್, ಮಾಯಾಶಕ್ತಿನ ನೋಡಿ ಅವ್ರ ಮನೆಯವರು ಇವಳೇನೋ ಅಬ್ನಾರ್ಮಲ್ ಇದ್ದಾಳೆ ಅಂತ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾಳೆ. ಅವಾಗ ಅಲ್ಲಿರೋ ಒಂದಿಷ್ಟು ಸೈಂಟಿಸ್ಟ್ಸು ಆ ತಾತ್ಸುಮಕಿನ ಹಿಡ್ಕೊಂಡು ಹೋಗಿ ಅವ್ರ ಸೈನ್ಸ್ ಲ್ಯಾಬ್ ಒಳಗಡೆ ಅವಳನ್ನ ಟೆಸ್ಟ್ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ಕೊತಾರೆ. ಇವಳ ಹತ್ರ ಏನು ಶಕ್ತಿ ಇದೆ ಅಂತ ನೋಡೋಣ ಅಂತ. ಒಂದಿನ ಏನಾಗುತ್ತೆ ಅಂದರೆ, ಆ ಸೈನ್ಸ್ ಲ್ಯಾಬ್ ಒಳಗಡೆ ಸಿಂಥೆಟಿಕ್ ಬೀಸ್ಟ್ ಅನ್ನುವಂಥ ಒಂದು ರಾಕ್ಷಸ ತನ್ನ ರೂಮಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಅದು ರ್ಯಾಂಪೇಜ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಮುಂದೆ ಬರುವಂಥ ಎಲ್ಲ ಮನುಷ್ಯರನ್ನ, ಸೈಂಟಿಸ್ಟ್ಸ್ನ ಎಲ್ಲ ಸಾಯಿಸ್ತಾ ಬರೋಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿಂದ ಎಲ್ಲರೂ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ತಾತ್ಸುಮಕಿ ಜೈಲ್ ಥರ ಇರೋ ಆ ಕೋಣೆ ಒಳಗಡೆ ಸಹಾಯಕ್ಕಾಗಿ ಕೂಗ್ತಾ ಇರ್ತಾಳೆ. ನನ್ನ ಬಿಟ್ಟು ಹೋಗ್ಬೇಡಿ, ನನ್ನೂ ಕರ್ಕೊಂಡು ಹೋಗಿ ಅಂತ ಅವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಆದರೆ ಅಲ್ಲಿರೋ ಸೈಂಟಿಸ್ಟ್ಸ್ ಆ ಚಿಕ್ಕ ಹುಡುಗಿಯಿಂದ ಏನೂ ಯೂಸ್ ಇಲ್ಲ, ಅವಳನ್ನ ಎಲ್ಲರೂ ಬಿಟ್ಟು ಓಡೋಗಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿರೋ ರಾಕ್ಷಸ ತಾತ್ಸುಮಕಿ ಹತ್ರ ಬರುತ್ತೆ. ತಾತ್ಸುಮಕಿ ಇರುವಂತಹ ಕೋಣೆ ಬಾಗಿಲ್ ಮುಂದೆನೆ ಬರುತ್ತೆ.
ಬರುತ್ತೆ. ಒಂದು ಚಿಕ್ಕ ಕಿಟಕಿಯಿಂದ ತಾತ್ಸುಮಕಿ ಅದನ್ನ ನೋಡ್ತಾ ಇರ್ತಾಳೆ. ತಾತ್ಸುಮಕಿಗೆ ಭಯ ಆಗುತ್ತೆ. ಅವಳು ಕಣ್ಣು ಮುಚ್ಕೊಂತಾಳೆ. ನನಗೆ ಏನು ಮಾಡೋಕ್ಕಾಗಲ್ಲ, ನಾನು ಸತ್ತು ಹೋಗ್ತೀನಿ ಅಂತ ಅಲ್ಲೇ ನಿಂತ್ಕೊಂತಾಳೆ. ಅವಾಗ ಅದು ರಾಕ್ಷಸ ತುಂಬಾ ಭಯಾನಕವಾಗಿ ಜೋರಾಗಿ ಚೀರ್ತಾ ತಾತ್ಸುಮಕಿ ಇರುವಂತ ಕೋಣೆಯ ಬಾಗಿಲನ್ನ ಒಡೆದ್ ಬಿಡುತ್ತೆ. ಅಲ್ಲಿ ನಿಂತಿರೋ ಚಿಕ್ಕ ಹುಡುಗಿ ತಾತ್ಸುಮಕಿ ದೂರ ಹೋಗಿ ಬೀಳ್ತಾಳೆ. ತನ್ನ ಹಣೆ ಬರಹನ ಒಪ್ಕೊಂಡು ಕಣ್ಣು ಮುಚ್ಕೊಂಡು ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾಳೆ. ಸ್ವಲ್ಪ ಹೊತ್ತು ಆದ್ಮೇಲೆ ತಾತ್ಸುಮಕಿ ಕಣ್ ತೆಗಿತಾಳೆ. ಅಲ್ಲಿ ಏನೂ ಆಗಿರುವುದಿಲ್ಲ. ಅವಳಿರುವಂತಹ ಬಾಗಿಲು ಹೊರಗಡೆಯಿಂದ ಒಂದು ಶಬ್ದ ಬರುತ್ತೆ. ನೀನು ಹೊರಗಡೆ ಬರ್ಬೋದು, ಈಗ ಯಾವ ತೊಂದರೆನೂ ಇಲ್ಲ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಿರೋದು ಅವಳಿಗೆ ಕೇಳುತ್ತೆ. ಅವಾಗ ತಾತ್ಸುಮಕಿ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆ ರಾಕ್ಷಸ ಸತ್ತು ಹೋಗಿದೆ. ಆ ರಾಕ್ಷಸನ ಪಕ್ಕ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ತಾತ್ಸುಮಕಿಗೆ ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ. ತಾತ್ಸುಮಕಿ ಆ ವ್ಯಕ್ತಿಗೆ ನೀವು ಯಾರು ಅಂತ ಕೇಳ್ತಾಳೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಬ್ಲಾಸ್ಟ್ ಅಂತ, ನಾನು ಒಬ್ಬ ಹೀರೋ ಅಂತ ಹೇಳ್ತಾನೆ. ಬ್ಲಾಸ್ಟ್ ಅಂದರೆ ಯಾರು ಅಂತ ನಿಮಗೆ ಗೊತ್ತಾ? ತಾತ್ಸುಮಕಿ ಕ್ಲಾಸ್ ಎಸ್ ರ್ಯಾಂಕ್ 2 ಹೀರೋ ಆದರೆ ಬ್ಲಾಸ್ಟ್ ಕ್ಲಾಸ್ ಎಸ್ ರ್ಯಾಂಕ್ 1. ಹೌದು, ಅಂದರೆ ತಾತ್ಸುಮಕಿಗಿಂತ ಮುಂಚೆ ಇರುವಂಥ ಹೀರೋ ಬ್ಲಾಸ್ಟ್ ಮತ್ತು ತಾತ್ಸುಮಕಿಗಿಂತ ಜಾಸ್ತಿ ಶಕ್ತಿ ಇರುವಂಥ ಹೀರೋ ಬ್ಲಾಸ್ಟ್. ಬ್ಲಾಸ್ಟ್ನ ಇನ್ನೂ ಆದರೂ ಒನ್ ಪಂಚ್ ಮ್ಯಾನ್ ಅನಿಮೆ ಒಳಗಡೆ ತೋರಿಸೇ ಇಲ್ಲ. ಅವನ ಮುಖ ಹೇಗಿದೆ ಅಂತ ತೋರಿಸಿಲ್ಲ. ಅವನು ಇನ್ನೂ ಆದರೂ ಮಿಸ್ಟೀರಿಯಸ್ ಹೀರೋ ಆಗಿ ಉಳ್ಕೊಂಡಿದ್ದಾನೆ. ಅವಾಗಿನ್ನೂ ಹೀರೋ ಅಸೋಸಿಯೇಷನ್ ಅಂತೂ ಕ್ರಿಯೇಟ್ ಆಗಿರಲಿಲ್ಲ. ಆದರೆ ಬ್ಲಾಸ್ಟ್ ಒಂದು ಹವ್ಯಾಸವಾಗಿ ಮೋಸ್ಟ್ಲಿ ಹೀರೋ ಅಂತ ಕೆಲಸ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಬ್ಲಾಸ್ಟ್ ತಾತ್ಸುಮಕಿಗೆ ನಾನೊಬ್ಬ ಹೀರೋ ಅಂತ ಹೇಳಿದಾಗ ತಾತ್ಸುಮಕಿ ಯೋಚನೆ ಮಾಡ್ತಾಳೆ, ಹೀರೋ ಅಂದರೆ ಏನಪ್ಪ ಅಂತ. ಅವಾಗ ಬ್ಲಾಸ್ಟ್ ತಾತ್ಸುಮಕಿಗೆ ಕೇಳ್ತಾನೆ, ನೀನು ಆ ರಾಕ್ಷಸನ ಸಾಯಿಸೋಕ್ಕೆ ನಿನ್ನ ಶಕ್ತಿನ ಯಾಕೆ ಯೂಸ್ ಮಾಡಿಲ್ಲ ಅಂತ. ಅವಾಗ ತಾತ್ಸುಮಕಿ ಮುಖ ತೆಳಗಡೆ ಮಾಡ್ತಾಳೆ. ನನಗೆ ಆ ಶಕ್ತಿ ಈಗ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾಳೆ. ಆವಾಗ ಬ್ಲಾಸ್ಟ್ ಹೇಳ್ತಾನೆ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ತಾತ್ಸುಮಕಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೀಗ ಯಾರಿಗೂ ಯೂಸ್ ಇಲ್ಲ, ಎಲ್ಲ ಸೈಂಟಿಸ್ಟ್ಸು ನನ್ನ ಬಿಟ್ಟು ಹೋದ್ರು. ಇವಳು ಚಿಕ್ಕ ಹುಡುಗಿ, ಇವಳು ನಮಗೇನು ಯೂಸ್ ಇಲ್ಲ, ಬಿಟ್ಟು ಹೋಗಿ ಅಂತ. ನಾನೀಗ ನನ್ನ ಶಕ್ತಿ ಯೂಸ್ ಮಾಡಿದ್ರು ಯಾವುದೇ ಉಪಯೋಗನೂ ಇಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಬ್ಲಾಸ್ಟ್ ತಾತ್ಸುಮಕಿಗೆ ಹೇಳ್ತಾನೆ, ನಿನಗೊಬ್ಳು ತಂಗಿ ಇರೋದನ್ನು ಮರಿಬೇಡ ಅಂತ. ಅವಾಗ ತಾತ್ಸುಮಕಿಗೆ ಅವಳ ತಂಗಿ ಫುಬುಕಿ ನೆನಪಾಗ್ತಾಳೆ. ಅವಾಗಿಂದ ಅವಳ ಜೀವನದ ಒಂದೇ ಒಂದು ಗುರಿ ಏನಾಗುತ್ತೆ ಅಂದರೆ ತನ್ನ ತಂಗಿ ಫುಬುಕಿನ ಪ್ರೊಟೆಕ್ಟ್ ಮಾಡೋದು, ಅವಳನ್ನ ಕಾಪಾಡೋದು. ಬ್ಲಾಸ್ಟ್ ಹೇಳಿದ ಒಂದು ಮಾತನ್ನು ತಾತ್ಸುಮಕಿ ಯಾವತ್ತೂ ಮರೆಯೋದಿಲ್ಲ. ಅದು ಏನಂದರೆ, ಒಬ್ಬ ಶಕ್ತಿಶಾಲಿಯಾಗಿರುವಂತಹ ವ್ಯಕ್ತಿ ತನ್ನ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕೆ ಬೇರೆಯವರ ಸಹಾಯ ಕೇಳಲ್ಲ, ಅವನೇ ಪರಿಹಾರ ಮಾಡ್ಕೊತಾನೆ ಅಂತ. ಅದಕ್ಕೆ ತಾತ್ಸುಮಕಿ ತನಗೆ ಎಷ್ಟೇ ಕಷ್ಟ ಬಂದರೂ ಅವಳೇ ಅದರ ವಿರುದ್ಧ ಹೋರಾಡ್ತಾಳೆ, ಬೇರೆಯವರ ಸಹಾಯ ಕೇಳಲ್ಲ. ಅವಳು ಯಾವಾಗಲೂ ಬೇರೆ ಹೀರೋಗಳಿಗೆ ನಿಮಗೇನು ಶಕ್ತಿ ಇಲ್ಲ ಅಂತ ಬೈಯೋದು, ನೀವು ಇಲ್ಲಿಂದ ಹೋಗಿ ನಾನೇ ಎಲ್ಲ ನೋಡ್ಕೊತೀನಿ ಅಂತ ಹೇಳೋದು, ಅದೆಲ್ಲ ಅವಳಿಗೆ ಬೇರೆ ಹೀರೋಗಳ ಮೇಲಿರುವಂತಹ ಕೇರಿಂಗ್ ನೇಚರ್ನ ತೋರಿಸುತ್ತೆ. ಇದಾಗಿತ್ತು ತಾತ್ಸುಮಕಿಯ ಜೀವನದ ಹಿಂದಿನ ಕಥೆ. ಇವತ್ತಿಗಿಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.